ಮೊಟ್ಟ ಮೊದಲನೇ ಸಾರಿ ಕರ್ನಾಟಕದಲ್ಲಿ 4 ಲಕ್ಷ ಕೋಟಿ ದಾಟಿರೋದು. ದುಡ್ಡು ಜಾಸ್ತಿ ಕೊಟ್ಟು ತಿನ್ನೋ ಬದಲು ಇಲ್ಲಿ ಅವ್ರಿಗೆ ಈಸಿಯಾಗಿ ಸಿಗ್ತದೆ, ಕಡಿಮೆ ರೇಟಲ್ಲಿ ಸಿಗುತ್ತೆ ಅವ್ರಿಗೆ, ಒಳ್ಳೆಯದೇ ಅದು. ಸಿದ್ದರಾಮಯ್ಯ ಅವರು ತಮ್ಮ 16ನೇ ಬಜೆಟ್ನ ಮಂಡಿಸಿದ್ದಾರೆ. ಏನನ್ಸುತ್ತೆ ಸರ್ ನಿಮಗೆ ಬಜೆಟ್ ನೋಡಿ? ಅದನ್ನು ನೋಡಿದ್ರೆ ಸಂಕ್ಷಿಪ್ತವಾಗಿ ಒಂದು ಸಮತೋಲನ ಬಡ್ಜೆಟ್ ಇದ್ದಾಗ ಇದೆ. ಬಟ್ ಏನು ಮಂಡಿಸಿದ್ದಾರೆ ಅದನ್ನು ಸರಿಯಾಗಿದೆ ಅಂತ ಹೇಳ್ಬೇಕಾದ್ರೆ ಕಾರ್ಯರೂಪಕ್ಕೆ ತರಬೇಕು. ಬಟ್ ಈಗ ಆಸ್ ಇಟ್ ಈಸ್ ನೋಡಿದ್ರೆ ಅದು ಸರಿ ಕರೆಕ್ಟಾಗಿದೆ ಅನಿಸುತ್ತೆ. ಎಲ್ಲ ಬಡವರ್ಗ ಮತ್ತು ರೈತ ವರ್ಗ, ಮಹಿಳೆಯರು, ಎಲ್ಲ ವರ್ಗದ ಜನಕ್ಕೂ, ಹಿಂದುಳಿದ ವರ್ಗದವ್ರಿಗೆ, ಮುಂದುವರೆದವ್ರಿಗೆ ಎಲ್ಲರಿಗೂ ಒಂದು ರೀತಿಯಲ್ಲಿ ಸಮತೋಲನವಾಗಿ ಅವರು ಲೆಕ್ಕ ಹಾಕಿ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಅದು ಇನ್ನು ಇವನು ಬೇರೆ ವಿರೋಧ ಪಕ್ಷಗಳು ಕೂಡ ಯಾರು ಅಂಥ ದೊಡ್ಡ ಮಟ್ಟದಲ್ಲಿ ಅಬ್ಜೆಕ್ಷನ್ ಏನು ತೆಗೆದಿಲ್ಲ ಯಾರೂ, ಎಕ್ಸೆಪ್ಟ್ ಆರ್ ಅಶೋಕ್ ಅವರೊಬ್ಬರು ಬಿಟ್ಟರೆ ಬೇರೆ ಯಾರು ಅದ್ರ ಬಗ್ಗೆ ಏನು ಮಾತಾಡಿಲ್ಲ. ಎಲ್ಲ ಅವರೆಲ್ಲ ಅನುಭವಿಸಿದ್ರು. ನಮಗೂ ಪಬ್ಲಿಕ್ ಸಾರ್ವಜನಿಕರಾಗಿ ಅದು ಸರಿಯಾಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಸರ್, ಅದೇ 4,00,000 ಕೋಟಿ ಗಡಿ ದಾಟಿದ್ದಾರೆ ಈ ಸತಿ ಸಿದ್ದರಾಮಯ್ಯ ಅವರು ತಮ್ಮ 16ನೇ ಬಜೆಟಲ್ಲಿ. ಏನನ್ಸುತ್ತೆ ಸರ್ ಇದ್ರ ಬಗ್ಗೆ? ಇದು ನಮ್ಮ ದೇಶದಲ್ಲಿ ಆಲ್ರೆಡಿ ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಇನ್ನೂ ಒಂದೆರಡು ಸ್ಟೇಟ್ಗಳು ಆಲ್ರೆಡಿ ದಾಟಿದೆ 4 ಲಕ್ಷ. ಇದು ಮೊಟ್ಟ ಮೊದಲನೇ ಸಾರಿ ಕರ್ನಾಟಕದಲ್ಲಿ 4 ಲಕ್ಷ ಕೋಟಿ ದಾಟಿರೋದು. ಒಳ್ಳೆಯದೇ ಅದು ಆದಾಯ ತಗೋಬೇಕು, ಖರ್ಚು ಮಾಡಬೇಕು. ಆ ಯುದ್ಧದಲ್ಲಿ ಅವರು ಲೆಕ್ಕ ಹಾಕಿ ಎಲ್ಲಿ ಬರುತ್ತೆ 4 ಲಕ್ಷ, ನಾವು ಎಷ್ಟು ಸಾಲ ಮಾಡಬೇಕು ಅದೆಲ್ಲ ಲೆಕ್ಕ ಹಾಕಿ ಅದನ್ನು ಮಾಡಿದ್ದಾರೆ. ಇದೊಂಥರ ಗಾತ್ರ ದೊಡ್ಡದಾಗಿರೋದು ಒಳ್ಳೇದಾಗ್ಬೋದು ಅಂತ ನಮ್ಗೆ ಅನಿಸ್ತಾ ಇದೆ. ಸರ್, ಅದು ಕೆಲವರು ಹೇಳೋ ಪ್ರಕಾರ ಸಿದ್ದರಾಮಯ್ಯ ಅವರು ಅಹಿಂದ ವರ್ಗಕ್ಕೆ ಋಣ ಸಂಧಾನ ಮಾಡಿದ್ದಾರೆ, ದುಡ್ಡಿನ ಹೊಳೆ ಹರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಎಲ್ಲ ವರ್ಗದ ಜನಕ್ಕೂ ಹರಿಸರು, ಎಲ್ಲ ಜಾತಿಗಳಲ್ಲೂ ಬಡವರು ಇರ್ತಾರೆ. ಬರೀ ಒಂದು ಜಾತಿಯಲ್ಲಿ ಬಡವರು ಅಂತಲ್ಲ, ಒಂದು ಜಾತಿಯಲ್ಲಿ ಜಾಸ್ತಿ ಇರ್ತಾರೆ, ಒಂದು ಜಾತಿಯಲ್ಲಿ ಕಡಿಮೆ ಇರ್ತಾರೆ. ಹಾಗಾಗಿ ಯಾರಿಗೆ ಅದು ಅವಶ್ಯಕತೆ ಇದೆ ರಿಸರ್ವೇಷನ್ನು ಮತ್ತು ಅನುಕೂಲಗಳು, ಅದೇ ರೀತಿಯಲ್ಲೇ ಮಾಡಿದ್ದಾರೆ ಅವರು. ಆ ಥರ ಒಂದು ವರ್ಗ ಇಟ್ಕೊಂಡು ಆ ಥರ ಮಾಡಿದ್ದಾರೆ ಅಂತ ನಮಗೇನು ಅನಿಸ್ಲಿಲ್ಲ. ಸರ್, ಅದೇ ಕಾಂಗ್ರೆಸ್ ಅವರು ಈ ಹಿಂದೆ ಇಂದಿರಾ ಕ್ಯಾಂಟೀನ್ ಅಂತ ಒಂದು ಕಾನ್ಸೆಪ್ಟ್ ತಂದಿದ್ರು. ಇದೀಗ ಜಿಲ್ಲಾ ಪಂಚಾಯತ್ ಆಫೀಸು, ತಾಲೂಕ್ ಪಂಚಾಯತ್ ಆಫೀಸ್ ಆವರಣದಲ್ಲಿ ಅಕ್ಕ ಕ್ಯಾಂಟೀನ್ ಅಂತ ಹೊಸದಾಗಿ ಶುರು ಮಾಡಿದ್ದಾರೆ ಸಿದ್ದರಾಮಯ್ಯ ಅವ್ರ ಬಜೆಟಲ್ಲಿ. ಏನನ್ಸುತ್ತೆ ಸರ್ ಇದು? ಎಲ್ಲ ಒಂದೇ ಅಲ್ವ ಅದೂ? ಇಲ್ಲ, ಅಕ್ಕ ಕ್ಯಾಂಟೀನ್ ಅಂತ ಹೊಸದಾಗಿ ಈಗ ಇದು ಹೊಸದಾಗಿ ನಾನು ಅಬ್ಸರ್ವ್ ಮಾಡಲಿಲ್ಲ. ಅದು ಅವಶ್ಯಕತೆ ಇರೋ ಕಡೆ ಮಾಡೋದು ತಪ್ಪೇನಿಲ್ಲ. ಈಗ ಜಿಲ್ಲಾ ಪಂಚಾಯತಿ, DC ಆಫೀಸು, ತಾಲೂಕು ಆಫೀಸು, AC ಆಫೀಸುಗಳ ಕಾಂಪೌಂಡಲ್ಲಿ ಅಲ್ಲಿ ಇಂದಿರಾ ಕ್ಯಾಂಟೀನ್ ಹತ್ರದಲ್ಲಿ ಇರಲಿಕ್ಕಿಲ್ಲ. ಎಲ್ಲಿ ಅನುಕೂಲ ಇಲ್ಲ ಅಲ್ಲಿ ಹೊಸದಾಗಿ ಜಾಗ ಗುರುತಿಸಿ ಮಾಡಿದ್ರೆ ಅನುಕೂಲ ಆಗುತ್ತೆ. ಪಬ್ಲಿಕ್ ಎಲ್ಲ ಸಾರ್ವಜನಿಕ ಕಚೇರಿಗಳಿಗೆ ಹೋಗ್ತಾ ಇರ್ತಾರಲ್ವ. ಹಾಗಾಗಿ ಅವ್ರಿಗೆ ಬೇರೆ ಕಡೆ ಪ್ರೈವೇಟಲ್ಲಿ ಹೋಗಿ ದುಡ್ಡು ಜಾಸ್ತಿ ಕೊಟ್ಟು ತಿನ್ನೋ ಬದಲು ಇಲ್ಲಿ ಅವ್ರಿಗೆ ಈಸಿಯಾಗಿ ಸಿಗ್ತದೆ, ಕಡಿಮೆ ರೇಟಲ್ಲಿ ಸಿಗುತ್ತೆ ಅವ್ರಿಗೆ, ಒಳ್ಳೆಯದೇ ಅದು. ಸರ್, ಒಟ್ಟಾರೆಯಾಗಿ ನಿಮ್ಗೆ ಏನು ಅನಿಸ್ತಾರೆ ವೈಯಕ್ತಿಕವಾಗಿ ಬಜೆಟ್ ಬಗ್ಗೆ? ಒಟ್ಟಾರೆಯಾಗಿ ಸಮತೋಲನವಾಗಿದೆ. ಅವ್ರು ಯಾರಿಗೆ ಹೆಚ್ಚು ಯಾರು ಕಡಿಮೆ ಅಂತಾರ ಅದು ಆ ಥರ ತಾರತಮ್ಯ ದೃಷ್ಟಿಲಿ ಇಟ್ಕೊಂಡು ಮಾಡಿಲ್ಲ. ಅದು ನಾನು ಹೇಳಿದ್ನಲ್ಲ, ಇದನ್ನು ಡಿಕ್ಲೇರ್ ಮಾಡಿರೋದು ಏನು ಮಾಡಿದ್ದಾರೆ, ಇದನ್ನು ಇಂಪ್ಲಿಮೆಂಟ್ ಆಗುತ್ತೆ ಅಂತ ಆಸೆ ಇದೆ. ಬಟ್ ಅವ್ರು ಮಾಡಿದ್ರೆ ನಮಗೆಲ್ರಿಗೂ ಒಳ್ಳೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸರ್. ಬೀಟ್ ಪ್ಲಸ್ ಕರ್ನಾಟಕ.